ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಎ.ಆರ್. ಕೃಷ್ಣಮೂರ್ತಿಯವರೇ, ಮಾಜಿ ಸಚಿವರು, MSIL ಅಧ್ಯಕ್ಷರು ಆದಂಥ ಶ್ರೀ ಪುಟ್ಟರಂಗ ಶೆಟ್ಟಿಯವರೇ, ಗುಂಡ್ಲುಪೇಟೆ ಶಾಸಕರಾದಂಥ ಶ್ರೀ ಗಣೇಶ್ ಪ್ರಸಾದ್ ಅವರೇ, ಅನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ M.R. ಮಂಜುನಾಥ್ ಅವರೇ, ಕಾಡಾ ಅಧ್ಯಕ್ಷರಾದಂಥ P. ಮರುಸ್ವಾಮಿ ಅವರೇ, ಯಳಂದೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಲಕ್ಷ್ಮೀ ಮಲ್ಲು ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಒಂದು ಚಿಕ್ಕ ತಾಲೂಕು, ಇಲ್ಲಿವರೆಗೆ 30 ಹಾಸಿಗೆಗಳ ಆಸ್ಪತ್ರೆ ಇತ್ತು. ಪ್ರತಿ ತಾಲೂಕಿನಲ್ಲೂ ಕೂಡ 100 ಹಾಸಿಗೆಗಳ ಆಸ್ಪತ್ರೆ ಇರ್ತದೆ. ಅದಕ್ಕೆ ನಾನು 24-25ರ ಆಯವ್ಯಯವನ್ನು ಮಂಡಿಸುವಾಗ ಸುಮಾರು 35 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ 30 ಹಾಸಿಗೆಗಳ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ತಗೊಂಡೋಗಿ ಈಗ 100 ಆಸ್ಪತ್ರೆಗಳನ್ನು 100 ಹಾಸಿಗೆಗಳ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು 59 ಪ್ರಾಥಮಿಕ ಆಸ್ಪತ್ರೆಗಳಿದ್ದಾವೆ, PHCಗಳು, 4 CHCಗಳಿದ್ದಾವೆ. ಚಾಮರಾಜನಗರದಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಮತ್ತು ಒಂದು ಮೆಡಿಕಲ್ ಕಾಲೇಜ್ ಕೂಡ ಇದೆ. ನಾನು ಮೆಡಿಕಲ್ ಕಾಲೇಜನ್ನು ಈ ಚಾಮರಾಜನಗರಕ್ಕೆ ಮಂಜೂರು ಮಾಡಿದ್ದು. ನಾನು ಹಣಕಾಸಿನ ಮಂತ್ರಿ ಇರುವಾಗ ಮತ್ತು ಉಪಮುಖ್ಯಮಂತ್ರಿ ಇರುವಾಗ 94ರಿಂದ 99ರವರೆಗೆ ಮತ್ತು 2004ರಿಂದ 2005ರವರೆಗೆ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು.
ಒಂದು ಆಸ್ಪತ್ರೆ ಇರಬೇಕು. ಯಾಕೆ ಈ ಉದ್ದೇಶ ಇಟ್ಕೊಂಡಿದ್ದೆ ಅಂತಂದ್ರೆ, ಹಳ್ಳಿಗಾಡಿನ ಮಕ್ಕಳು ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಅವರು ಕೂಡ ವೈದ್ಯರುಗಳಾಗಬೇಕು. ಬಡವರ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದವ್ರ ಮಕ್ಕಳು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರು ವೈದ್ಯರುಗಳಾದರೆ ಅವರು ಗ್ರಾಮೀಣ ಪ್ರದೇಶದಿಂದ ಬಂದಂಥವರು ಹೆಚ್ಚು ಜನರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಬರೋರು ಯಾರು? ಶ್ರೀಮಂತರು ಬರಲ್ಲ, ಅವರೆಲ್ಲ ಖಾಸಗಿ ಆಸ್ಪತ್ರೆಗೆ ಕೊಟ್ಟು ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥವರು ಬಡವರು ಮತ್ತು ಹಳ್ಳಿಗಾಡಿನ ಜನ. ಬಡವರು ಮತ್ತು ಹಳ್ಳಿಗಾಡಿನ ಜನ. ರಾಜಕಾರಣಿಗಳು ಕೂಡ ಬರಲ್ಲ ಸರ್ಕಾರಿ ಆಸ್ಪತ್ರೆಗೆ. ಇಲ್ಲಿ ಎಷ್ಟು ಜನ ಇಲ್ಲಿ ಕೂತಿರತಕ್ಕಂಥ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಭಾಳ ಕಡಿಮೆ. ಅವೆಲ್ಲ ನಾನು ನಂಬ್ಕೊಳ್ಳಲ್ಲ. ಕೆಲವರು ಹೋಗ್ಬೋದು, ನಾನೇ ಹೋಗಿಲ್ಲ. ಮಾದೇವಪ್ಪನೂ ಹೋಗಿಲ್ಲ. ಕಾಯಿಲೆ ಇಲ್ಲ ಅಂತಂದ್ರೆ ಮನೆಗೆ ಬಂದು ಡಾಕ್ಟರ್ ಔಷಧಿ ಕೊಟ್ಬಿಟ್ಟು ಹೋಯ್ತಾರೆ. ಹಾಗಾಗಿ ಆಸ್ಪತ್ರೆಗೆ ಹೋಗೋ ಪ್ರಶ್ನೆಯಲ್ಲಿದೆ. ಮನೆಗೆ ಬರುವಾಗ ಡಾಕ್ಟರ್ಗಳು ಆಸ್ಪತ್ರೆಗೆ ಯಾಕೆ ಹೋಗ್ತೀಯಪ್ಪ? ನಾನು ಕೂಡ ಆಸ್ಪತ್ರೆಗೆ ಹೋಗಿದ್ದದ್ದು ಈ ಸ್ಟೆಂಟ್ ಹಾಕಿಸ್ಕೊಂಡೆ. ಹಾರ್ಟ್ಗೆ 2 ವೇನ್ಗಳು ಬ್ಲ್ಯಾಕ್ ಆಗಿಬಿಟ್ಟಿದ್ದು 2000ನೇ ಇಸ್ವಿನಲ್ಲಿ. ಆಗ ಡೆಲ್ಲಿನಲ್ಲಿರ್ತಕ್ಕಂಥ ಎಸ್ಕಾರ್ಟ್ ಆಸ್ಪತ್ರೆ, ಅಲ್ಲಿ ಸ್ಟೆಂಟ್ ಹಾಕಿಸ್ಕೊಂಡೆ ನಾನು. ಡೆಲ್ಲಿನಲ್ಲಿರ್ತಕ್ಕಂಥ ಎಸ್ಕಾರ್ಟ್ ಆಸ್ಪತ್ರೆ, ಎಸ್ಕಾರ್ಟ್. ಸೊ ಹಾಗಾಗಿ ನಾನು ಅಲ್ಲೋಗಿ